ಇದು ಮೈಂಡ್ ರಿಫ್ರೆಶ್ಮೆಂಟ್ಗಾಗಿ ಹೋಟೆಲ್ಗಳಲ್ಲಿ ಕಾಫಿ ಚಹಾ ಕುಡಿಯೋ ಮಂದಿ ನೋಡಲೇಬೇಕಾದಂತಹ ಸ್ಟೋರಿ. ಅದೇನು ಅಂತೀರಾ? ನೀವೇ ನೋಡಿ. ಪೇಪರ್ ಗ್ಲಾಸ್ ಡೇಂಜರ್ ಡೇಂಜರ್. ಟೀ ಕಾಫಿ ಕುಡಿದ್ರೆ ಬರುತ್ತಂತೆ ಕ್ಯಾನ್ಸರ್. ಸಿಲಿಕಾನ್ ಸಿಟಿಯಲ್ಲಿನ ಉದ್ಯೋಗಿಗಳು ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ಹೋಟೆಲ್, ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳಲ್ಲಿ ಟೀ ಕಾಫಿ ಕುಡಿತಾರೆ. ಆದ್ರೆ ಇನ್ಮುಂದೆ ಟೀ ಕಾಫಿ ಕುಡಿಯೋರು ಸ್ವಲ್ಪ ಹುಷಾರಾಗಿರಿ. ಕೆಲವು ಬೀದಿ ಬದಿ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಕಾಫಿ ಟೀನ ಕೊಡೋಕೆ ಪೇಪರ್ ಕಪ್ ಅನ್ನ ಯೂಸ್ ಮಾಡ್ತಾರೆ. ಈ ಪೇಪರ್ ಕಪ್ ಅನ್ನ ಯೂಸ್ ಮಾಡಿದ್ರೆ ಎಷ್ಟು ಡೇಂಜರ್ ಗೊತ್ತಾ? ಪೇಪರ್ ಕಪ್ ಅಲ್ಲಿ ಟೀ ಕಾಫಿಯನ್ನ ಕುಡಿದ್ರೆ ಕ್ಯಾನ್ಸರ್ ಬರುತ್ತಂತೆ. ಪ್ಲಾಸ್ಟಿಕ್ ಕಪ್ಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋ ಕ್ಯಾನ್ಸರ್ ಕಾರಕ ಇರುತ್ತೆ. ಮನುಷ್ಯನ ದೇಹದಲ್ಲಿರುವ ಸೂಕ್ಷ್ಮಾಣುಗಳು ಅಥವಾ ಹೊರಗಡೆ ಬರೋಂಥ ಸೂಕ್ಷ್ಮಾಣುಗಳು ಎರಡನ್ನೂ ಮಿಕ್ಸಪ್ ಆಗಿ ಏನಾಗ್ತಾ ಇದೆ ಅಂದರೆ ಕ್ಯಾನ್ಸರ್ ಕಾರಕಗಳು ಆಗ್ತಾ ಇದ್ದಾವೆ. ಎಸ್, ಟೀ ಕಾಫಿಗೆ ಬಳಸೋ ಪೇಪರ್ ಕಪ್ನಲ್ಲಿ ಕ್ಯಾನ್ಸರ್ ಬರುವ ಅಂಶ ಪತ್ತೆಯಾಗಿದೆ. ಆಹಾರ ಇಲಾಖೆ ಕಪ್ಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ್ದು, ಪೇಪರ್ ಗ್ಲಾಸ್ನಲ್ಲಿ 20% ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಿದೆ. ಇದರಿಂದ ಜನರಲ್ಲಿ ಕ್ಯಾನ್ಸರ್ ಹರಡುವ ಭೀತಿ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಕವರು ಅದು 50 ಮೈಕ್ರಾನ್ಸ್ ಮೇಲೆ ಇರಬೇಕು. ಅದ್ರ ಕೆಳಗಡೆ ಇತ್ತು ಅಂದರೆ ತಿರ್ಗಾ ಅದು ಆ ಅಂಶಗಳು ಆಹಾರ ಒಳಗೆ ಸೇರ್ಕೊಂಡು ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದಾಗ ಅದನ್ನು ನಾವು ಟೆಸ್ಟ್ ಮಾಡಿಸಿದ್ವಿ. ಪ್ಲಾಸ್ಟಿಕ್ ಮಿಕ್ಸ್ ಇರೋ ಕಪ್ನಲ್ಲಿ ಟೀ ಕಾಫಿ ಕೊಟ್ರೆ ಕುಡಿಬೇಡಿ. ಯಾಕೆಂದ್ರೆ ಬಿಸಿಗೆ ಪ್ಲಾಸ್ಟಿಕ್ ಕರಗಿ ಮನುಷ್ಯನ ದೇಹ ಸೇರುತ್ತೆ. ಇದರಿಂದ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಕಪ್ಗಳ ಬಳಕೆ ಬ್ಯಾನ್ ಮಾಡೋದಕ್ಕೆ ಇಲಾಖೆ ಮುಂದಾಗಿದೆ. ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಕಪ್ ಡೇಂಜರ್ ಅನ್ನೋದು ವ್ಯಾಪಾರಿಗಳಿಗೂ ಮನದಟ್ಟಾಗಿದ್ದು, 90% ಪ್ಲಾಸ್ಟಿಕ್ ಪೇಪರ್ ಕಪ್ ಬಳಕೆ ಕಮ್ಮಿ ಮಾಡಿದ್ದಾರಂತೆ. 3 ಗಂಟೆ 2 ಗಂಟೆ ಟ್ರೈಲರ್ ರೈಲ್ವೆ ಸ್ಟೇಷನ್ ತಗಿರ್ಬೋದು, ಅವ್ರಿಗೂ ಸಹಿತ ನಾವು ಹೇಳಿದ್ವಿ, ಈ ಥರ ನೀವು ಯಾವುದೇ ಯೂಸ್ ಮಾಡಬಾರ್ದು. ಇನ್ನು ಮುಂದೆ ಅದು ಬಿಸಿಗೆ ಏನಾಗುತ್ತೆ, ಹಾವಿಗೆ ಕ್ಯಾನ್ಸರ್ ಉದ್ಭವ ಆಗುತ್ತೆ. ಅದಂತ ಹೇಳಿ ನಾವು ಅವಾಯ್ಡ್ ಮಾಡ್ತಾ ಇದ್ವಿ, ಅದು ಆಗುತ್ತೆ. ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ರಿಫ್ರೆಶ್ಮೆಂಟ್ಗಾಗಿ ಟೀ ಕಾಫಿ ಕುಡಿಯೋ ಮಂದಿ ತಮ್ಮ ಜೀವನವನ್ನೇ ರಿಸ್ಕ್ಗೆ ದೂಡಿಕೊಳ್ಳುವುದನ್ನ ತಪ್ಪಿಸಬೇಕಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಮೈಂಡ್ ರಿಫ್ರೆಶ್ಮೆಂಟ್ಗಾಗಿ ಹೋಟೆಲ್ಗಳಲ್ಲಿ ಕಾಫಿ ಚಹಾ ಕುಡಿಯೋ ಮಂದಿ ನೋಡಲೇಬೇಕಾದಂತಹ ಸ್ಟೋರಿ. ಅದೇನು ಅಂತೀರಾ? ನೀವೇ ನೋಡಿ. ಪೇಪರ್ ಗ್ಲಾಸ್ ಡೇಂಜರ್ ಡೇಂಜರ್. ಟೀ ಕಾಫಿ ಕುಡಿದ್ರೆ ಬರುತ್ತಂತೆ ಕ್ಯಾನ್ಸರ್. ಸಿಲಿಕಾನ್ ಸಿಟಿಯಲ್ಲಿನ ಉದ್ಯೋಗಿಗಳು ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ಹೋಟೆಲ್, ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳಲ್ಲಿ ಟೀ ಕಾಫಿ ಕುಡಿತಾರೆ. ಆದ್ರೆ ಇನ್ಮುಂದೆ ಟೀ ಕಾಫಿ ಕುಡಿಯೋರು ಸ್ವಲ್ಪ ಹುಷಾರಾಗಿರಿ. ಕೆಲವು ಬೀದಿ ಬದಿ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಕಾಫಿ ಟೀನ ಕೊಡೋಕೆ ಪೇಪರ್ ಕಪ್ ಅನ್ನ ಯೂಸ್ ಮಾಡ್ತಾರೆ. ಈ ಪೇಪರ್ ಕಪ್ ಅನ್ನ ಯೂಸ್ ಮಾಡಿದ್ರೆ ಎಷ್ಟು ಡೇಂಜರ್ ಗೊತ್ತಾ? ಪೇಪರ್ ಕಪ್ ಅಲ್ಲಿ ಟೀ ಕಾಫಿಯನ್ನ ಕುಡಿದ್ರೆ ಕ್ಯಾನ್ಸರ್ ಬರುತ್ತಂತೆ. ಪ್ಲಾಸ್ಟಿಕ್ ಕಪ್ಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋ ಕ್ಯಾನ್ಸರ್ ಕಾರಕ ಇರುತ್ತೆ. ಮನುಷ್ಯನ ದೇಹದಲ್ಲಿರುವ ಸೂಕ್ಷ್ಮಾಣುಗಳು ಅಥವಾ ಹೊರಗಡೆ ಬರೋಂಥ ಸೂಕ್ಷ್ಮಾಣುಗಳು ಎರಡನ್ನೂ ಮಿಕ್ಸಪ್ ಆಗಿ ಏನಾಗ್ತಾ ಇದೆ ಅಂದರೆ ಕ್ಯಾನ್ಸರ್ ಕಾರಕಗಳು ಆಗ್ತಾ ಇದ್ದಾವೆ. ಎಸ್, ಟೀ ಕಾಫಿಗೆ ಬಳಸೋ ಪೇಪರ್ ಕಪ್ನಲ್ಲಿ ಕ್ಯಾನ್ಸರ್ ಬರುವ ಅಂಶ ಪತ್ತೆಯಾಗಿದೆ. ಆಹಾರ ಇಲಾಖೆ ಕಪ್ಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ್ದು, ಪೇಪರ್ ಗ್ಲಾಸ್ನಲ್ಲಿ 20% ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಿದೆ. ಇದರಿಂದ ಜನರಲ್ಲಿ ಕ್ಯಾನ್ಸರ್ ಹರಡುವ ಭೀತಿ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಕವರು ಅದು 50 ಮೈಕ್ರಾನ್ಸ್ ಮೇಲೆ ಇರಬೇಕು. ಅದ್ರ ಕೆಳಗಡೆ ಇತ್ತು ಅಂದರೆ ತಿರ್ಗಾ ಅದು ಆ ಅಂಶಗಳು ಆಹಾರ ಒಳಗೆ ಸೇರ್ಕೊಂಡು ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದಾಗ ಅದನ್ನು ನಾವು ಟೆಸ್ಟ್ ಮಾಡಿಸಿದ್ವಿ. ಪ್ಲಾಸ್ಟಿಕ್ ಮಿಕ್ಸ್ ಇರೋ ಕಪ್ನಲ್ಲಿ ಟೀ ಕಾಫಿ ಕೊಟ್ರೆ ಕುಡಿಬೇಡಿ. ಯಾಕೆಂದ್ರೆ ಬಿಸಿಗೆ ಪ್ಲಾಸ್ಟಿಕ್ ಕರಗಿ ಮನುಷ್ಯನ ದೇಹ ಸೇರುತ್ತೆ. ಇದರಿಂದ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಕಪ್ಗಳ ಬಳಕೆ ಬ್ಯಾನ್ ಮಾಡೋದಕ್ಕೆ ಇಲಾಖೆ ಮುಂದಾಗಿದೆ. ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಕಪ್ ಡೇಂಜರ್ ಅನ್ನೋದು ವ್ಯಾಪಾರಿಗಳಿಗೂ ಮನದಟ್ಟಾಗಿದ್ದು, 90% ಪ್ಲಾಸ್ಟಿಕ್ ಪೇಪರ್ ಕಪ್ ಬಳಕೆ ಕಮ್ಮಿ ಮಾಡಿದ್ದಾರಂತೆ. 3 ಗಂಟೆ 2 ಗಂಟೆ ಟ್ರೈಲರ್ ರೈಲ್ವೆ ಸ್ಟೇಷನ್ ತಗಿರ್ಬೋದು, ಅವ್ರಿಗೂ ಸಹಿತ ನಾವು ಹೇಳಿದ್ವಿ, ಈ ಥರ ನೀವು ಯಾವುದೇ ಯೂಸ್ ಮಾಡಬಾರ್ದು. ಇನ್ನು ಮುಂದೆ ಅದು ಬಿಸಿಗೆ ಏನಾಗುತ್ತೆ, ಹಾವಿಗೆ ಕ್ಯಾನ್ಸರ್ ಉದ್ಭವ ಆಗುತ್ತೆ. ಅದಂತ ಹೇಳಿ ನಾವು ಅವಾಯ್ಡ್ ಮಾಡ್ತಾ ಇದ್ವಿ, ಅದು ಆಗುತ್ತೆ. ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ರಿಫ್ರೆಶ್ಮೆಂಟ್ಗಾಗಿ ಟೀ ಕಾಫಿ ಕುಡಿಯೋ ಮಂದಿ ತಮ್ಮ ಜೀವನವನ್ನೇ ರಿಸ್ಕ್ಗೆ ದೂಡಿಕೊಳ್ಳುವುದನ್ನ ತಪ್ಪಿಸಬೇಕಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಇದು ಮೈಂಡ್ ರಿಫ್ರೆಶ್ಮೆಂಟ್ಗಾಗಿ ಹೋಟೆಲ್ಗಳಲ್ಲಿ ಕಾಫಿ ಚಹಾ ಕುಡಿಯೋ ಮಂದಿ ನೋಡಲೇಬೇಕಾದಂತಹ ಸ್ಟೋರಿ. ಅದೇನು ಅಂತೀರಾ? ನೀವೇ ನೋಡಿ. ಪೇಪರ್ ಗ್ಲಾಸ್ ಡೇಂಜರ್ ಡೇಂಜರ್. ಟೀ ಕಾಫಿ ಕುಡಿದ್ರೆ ಬರುತ್ತಂತೆ ಕ್ಯಾನ್ಸರ್. ಸಿಲಿಕಾನ್ ಸಿಟಿಯಲ್ಲಿನ ಉದ್ಯೋಗಿಗಳು ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ಹೋಟೆಲ್, ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳಲ್ಲಿ ಟೀ ಕಾಫಿ ಕುಡಿತಾರೆ. ಆದ್ರೆ ಇನ್ಮುಂದೆ ಟೀ ಕಾಫಿ ಕುಡಿಯೋರು ಸ್ವಲ್ಪ ಹುಷಾರಾಗಿರಿ. ಕೆಲವು ಬೀದಿ ಬದಿ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಕಾಫಿ ಟೀನ ಕೊಡೋಕೆ ಪೇಪರ್ ಕಪ್ ಅನ್ನ ಯೂಸ್ ಮಾಡ್ತಾರೆ. ಈ ಪೇಪರ್ ಕಪ್ ಅನ್ನ ಯೂಸ್ ಮಾಡಿದ್ರೆ ಎಷ್ಟು ಡೇಂಜರ್ ಗೊತ್ತಾ? ಪೇಪರ್ ಕಪ್ ಅಲ್ಲಿ ಟೀ ಕಾಫಿಯನ್ನ ಕುಡಿದ್ರೆ ಕ್ಯಾನ್ಸರ್ ಬರುತ್ತಂತೆ. ಪ್ಲಾಸ್ಟಿಕ್ ಕಪ್ಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋ ಕ್ಯಾನ್ಸರ್ ಕಾರಕ ಇರುತ್ತೆ. ಮನುಷ್ಯನ ದೇಹದಲ್ಲಿರುವ ಸೂಕ್ಷ್ಮಾಣುಗಳು ಅಥವಾ ಹೊರಗಡೆ ಬರೋಂಥ ಸೂಕ್ಷ್ಮಾಣುಗಳು ಎರಡನ್ನೂ ಮಿಕ್ಸಪ್ ಆಗಿ ಏನಾಗ್ತಾ ಇದೆ ಅಂದರೆ ಕ್ಯಾನ್ಸರ್ ಕಾರಕಗಳು ಆಗ್ತಾ ಇದ್ದಾವೆ. ಎಸ್, ಟೀ ಕಾಫಿಗೆ ಬಳಸೋ ಪೇಪರ್ ಕಪ್ನಲ್ಲಿ ಕ್ಯಾನ್ಸರ್ ಬರುವ ಅಂಶ ಪತ್ತೆಯಾಗಿದೆ. ಆಹಾರ ಇಲಾಖೆ ಕಪ್ಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ್ದು, ಪೇಪರ್ ಗ್ಲಾಸ್ನಲ್ಲಿ 20% ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಿದೆ. ಇದರಿಂದ ಜನರಲ್ಲಿ ಕ್ಯಾನ್ಸರ್ ಹರಡುವ ಭೀತಿ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಕವರು ಅದು 50 ಮೈಕ್ರಾನ್ಸ್ ಮೇಲೆ ಇರಬೇಕು. ಅದ್ರ ಕೆಳಗಡೆ ಇತ್ತು ಅಂದರೆ ತಿರ್ಗಾ ಅದು ಆ ಅಂಶಗಳು ಆಹಾರ ಒಳಗೆ ಸೇರ್ಕೊಂಡು ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದಾಗ ಅದನ್ನು ನಾವು ಟೆಸ್ಟ್ ಮಾಡಿಸಿದ್ವಿ. ಪ್ಲಾಸ್ಟಿಕ್ ಮಿಕ್ಸ್ ಇರೋ ಕಪ್ನಲ್ಲಿ ಟೀ ಕಾಫಿ ಕೊಟ್ರೆ ಕುಡಿಬೇಡಿ. ಯಾಕೆಂದ್ರೆ ಬಿಸಿಗೆ ಪ್ಲಾಸ್ಟಿಕ್ ಕರಗಿ ಮನುಷ್ಯನ ದೇಹ ಸೇರುತ್ತೆ. ಇದರಿಂದ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಕಪ್ಗಳ ಬಳಕೆ ಬ್ಯಾನ್ ಮಾಡೋದಕ್ಕೆ ಇಲಾಖೆ ಮುಂದಾಗಿದೆ. ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಕಪ್ ಡೇಂಜರ್ ಅನ್ನೋದು ವ್ಯಾಪಾರಿಗಳಿಗೂ ಮನದಟ್ಟಾಗಿದ್ದು, 90% ಪ್ಲಾಸ್ಟಿಕ್ ಪೇಪರ್ ಕಪ್ ಬಳಕೆ ಕಮ್ಮಿ ಮಾಡಿದ್ದಾರಂತೆ. 3 ಗಂಟೆ 2 ಗಂಟೆ ಟ್ರೈಲರ್ ರೈಲ್ವೆ ಸ್ಟೇಷನ್ ತಗಿರ್ಬೋದು. ಅವ್ರಿಗೂ ಸಹಿತ ನಾವು ಹೇಳಿದ್ವಿ, ಈ ಥರ ನೀವು ಯಾವುದೇ ಯೂಸ್ ಮಾಡಬಾರ್ದು. ಇನ್ನು ಮುಂದೆ ಅದು ಬಿಸಿಗೆ ಏನಾಗುತ್ತೆ, ಹಾವಿಗೆ ಕ್ಯಾನ್ಸರ್ ಉದ್ಭವ ಆಗುತ್ತೆ. ಅದಂತ ಹೇಳಿ ನಾವು ಅವಾಯ್ಡ್ ಮಾಡ್ತಾ ಇದ್ವಿ. ಅದು ಆಗುತ್ತೆ. ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ರಿಫ್ರೆಶ್ಮೆಂಟ್ಗಾಗಿ ಟೀ ಕಾಫಿ ಕುಡಿಯೋ ಮಂದಿ ತಮ್ಮ ಜೀವನವನ್ನೇ ರಿಸ್ಕ್ಗೆ ದೂಡಿಕೊಳ್ಳುವುದನ್ನ ತಪ್ಪಿಸಬೇಕಾಗಿದೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಮೈಂಡ್ ರಿಫ್ರೆಶ್ಮೆಂಟ್ಗಾಗಿ ಹೋಟೆಲ್ಗಳಲ್ಲಿ ಕಾಫಿ ಚಹಾ ಕುಡಿಯೋ ಮಂದಿ ನೋಡಲೇಬೇಕಾದಂತಹ ಸ್ಟೋರಿ. ಅದೇನು ಅಂತೀರಾ? ನೀವೇ ನೋಡಿ. ಪೇಪರ್ ಗ್ಲಾಸ್ ಡೇಂಜರ್ ಡೇಂಜರ್. ಟೀ ಕಾಫಿ ಕುಡಿದ್ರೆ ಬರುತ್ತಂತೆ ಕ್ಯಾನ್ಸರ್. ಸಿಲಿಕಾನ್ ಸಿಟಿಯಲ್ಲಿನ ಉದ್ಯೋಗಿಗಳು ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ಹೋಟೆಲ್, ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳಲ್ಲಿ ಟೀ ಕಾಫಿ ಕುಡಿತಾರೆ. ಆದ್ರೆ ಇನ್ಮುಂದೆ ಟೀ ಕಾಫಿ ಕುಡಿಯೋರು ಸ್ವಲ್ಪ ಹುಷಾರಾಗಿರಿ.